Chapter 1 Redemption of Preference Shares, Session 4. In the previous session, we discussed Step 2 and Step 3. Step 2 is about passing the entry for showing preference capital due, and Step 3 was about passing the entry for fresh issue of shares. It has three things: at par, at premium, and at discount. Now we'll move to step number 4. Step 4 ಏನು ಅಂದರೆ ensure if there are sufficient funds to make the redemption. ಸ್ಟೆಪ್ 1 ನಲ್ಲಿ ಫುಲ್ಲಿ ಪೇಯ್ಡ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತಿದ್ವಿ. ಸ್ಟೆಪ್ 2 ನಲ್ಲಿ ಎಷ್ಟು ಪೇ ಮಾಡಬೇಕು ಅಂತ ಚೆಕ್ ಮಾಡ್ತಿದ್ವಿ. ಸ್ಟೆಪ್ 3 ನಲ್ಲಿ ಅವಶ್ಯಕತೆ ಇದ್ರೆ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಅನ್ನ ಮಾಡ್ತಿದ್ವಿ. ಈಗ ಸ್ಟೆಪ್ 4 ನಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಸಫಿಶಿಯಂಟ್ ಅಮೌಂಟ್ ಇದೆಯಾ ರೀಪೇಮೆಂಟ್ ರಿಡಂಪ್ಷನ್ ಅಂತಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅಮೌಂಟ್ ಅನ್ನ ವಾಪಸ್ ಪೇ ಮಾಡುವಂಥದ್ದು. ಅದಕ್ಕೆ ಸಫಿಶಿಯಂಟ್ ಫಂಡ್ಸ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ಅದು ಸ್ಟೆಪ್ 4. If the company does not have sufficient cash or bank balance to redeem the share capital, it can dispose some of its marketable securities or current assets. ಕಂಪನಿ ಹತ್ರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ರೀಪೇ ಮಾಡೋದಕ್ಕೆ ಸಫಿಷಿಯಂಟ್ ಫಂಡ್ಸ್ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವ್ರಿಗೆ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ ಅವರು ಅವ್ರ ಹತ್ರ ಇರುವಂತಹ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಥವಾ ಕರೆಂಟ್ ಅಸೆಟ್ಸ್ ಅನ್ನು ಸೇಲ್ ಮಾಡಿ ಆ ಅಮೌಂಟ್ ಇಂದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅನ್ನ ಪ್ರಿಫರೆನ್ಸ್ ಶೇರ್ಸ್ ಅನ್ನ ರಿಡೀಮ್ ಮಾಡಬಹುದು. ಇದರಲ್ಲಿ 3 ಸಿಚುವೇಶನ್ ಇದೆ. ಫಸ್ಟ್ ಒನ್, ಇಫ್ ದ ಅಸೆಟ್ ಇಸ್ ಸೋಲ್ಡ್ ಅಟ್ ಬುಕ್ ವ್ಯಾಲ್ಯೂ, ಅದು ಆಕ್ಚುಯಲ್ ವ್ಯಾಲ್ಯೂಗೆ ಸೇಲ್ ಆದ್ರೆ ಏನ್ ಎಂಟ್ರಿ ಪಾಸ್ ಮಾಡಬೇಕು ನೀವು ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್. ಯಾವಾಗ? ಇಫ್ ದ ಅಸೆಟ್ ಇಸ್ ಸೋಲ್ಡ್ ಅಟ್ ದ ಬುಕ್ ವ್ಯಾಲ್ಯೂ, ಅದು ಬುಕ್ ವ್ಯಾಲ್ಯೂ ಅಲ್ಲಿ ಸೇಲ್ ಆಗಿದ್ದೆ ಆದ್ರೆ ಎಂಟ್ರಿ ವಿಲ್ ಬಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್. ಸೆಕೆಂಡ್ ಒನ್, ಇಫ್ ದ ಅಸೆಟ್ ಈಸ್ ಸೋಲ್ಡ್ ಅಟ್ ಅ ಹೈಯರ್ ದ್ಯಾನ್ ಬುಕ್ ವ್ಯಾಲ್ಯೂ, ಬುಕ್ ವ್ಯಾಲ್ಯೂಕ್ಕಿಂತ ಜಾಸ್ತಿಗೆ ಅದು ಸೇಲ್ ಆದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದು ಜಾಸ್ತಿ ವ್ಯಾಲ್ಯೂಗೆ ಸೇಲ್ ಆಯ್ತು ಅಂದ್ರೆ ಅರ್ಥ ಏನು? ಪ್ರಾಫಿಟ್ ಅಂತ ಅರ್ಥ ಅಲ್ವಾ? ಸೊ ವಿತ್ ದ ಅಮೌಂಟ್ ಆಫ್ ಪ್ರಾಫಿಟ್, ನಾವು ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಏನಂತ ತೋರಿಸ್ಬೇಕು? ವಿತ್ ದ ಅಮೌಂಟ್ ಆಫ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇಫ್ ದ ಅಸೆಟ್ ಇಸ್ ಸೋಲ್ಡ್ ಅಟ್ ಹೈಯರ್ ದನ್ ಬುಕ್ ವ್ಯಾಲ್ಯೂ ಇದ್ರೆ ಅದಕ್ಕೆ ಎಂಟ್ರಿ ಏನಾಗಿರುತ್ತೆ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿತ್ ದ ಅಮೌಂಟ್ ಆಫ್ ಪ್ರಾಫಿಟ್. ಅದೇ ಇಫ್ ದ ಅಸೆಟ್ ಇಸ್ ಸೋಲ್ಡ್ ಲೋವರ್ ದನ್ ದ ಬುಕ್ ವ್ಯಾಲ್ಯೂ ಅಂದಾಗ ಏನಾಗುತ್ತೆ? ಲಾಸ್ ಆಗುತ್ತೆ. ಆಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿತ್ ದ ಅಮೌಂಟ್ ಆಫ್ ಲಾಸ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್. ದೀಸ್ ಆರ್ ದ entries which we will make to ensure whether there is a sufficient funds to make the redemption. 3 entry. ಒಂದು, ಅಸೆಟ್ ಅನ್ನ ಬುಕ್ ವ್ಯಾಲ್ಯೂಗೆ ಸೇಲ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್. ಅದೇ ಹೈಯರ್ ದೆನ್ ಬುಕ್ ವ್ಯಾಲ್ಯೂಗೆ ಸೇಲ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿತ್ ದ ಅಮೌಂಟ್ ಆಫ್ ಪ್ರಾಫಿಟ್. ಅದೇ ಅಸೆಟ್ ಅನ್ನ ಲೋವರ್ ದೆನ್ ಬುಕ್ ವ್ಯಾಲ್ಯೂಗೆ ಸೇಲ್ ಮಾಡಿದ್ರೆ ಅದು ಲಾಸ್ ಆಗುತ್ತೆ. ಆಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿತ್ ದ ಅಮೌಂಟ್ ಆಫ್ ಲಾಸ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್. ಇದು ಯಾವಾಗ? ವೆನ್ ವಿ ಇನ್ಶೋರ್ ವೆದರ್ ದೇರ್ ಇಸ್ ಅ ಸಫಿಷಿಯಂಟ್ ಫಂಡ್ಸ್ ಟು ಮೇಕ್ ದ ರಿಡಂಪ್ಷನ್. ದಿಸ್ ಇಸ್ ಸ್ಟೆಪ್ 4. ನೆಕ್ಸ್ಟ್ ಸ್ಟೆಪ್ 5. Show entry for creation of capital redemption reserve account out of divisible profits. ನಮ್ಮ ಸ್ಟೆಪ್ 5 ನಲ್ಲಿ ನಾವು ಯಾವ ಎಂಟ್ರಿಯನ್ನ ತೋರಿಸ್ಬೇಕು ಅಂತಂದ್ರೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಅನ್ನ ನಾವು ತೋರಿಸ್ಬೇಕು. ಯಾಕಂತಂದ್ರೆ ನಾವು ಇನ್ ಕೇಸ್ ರಿಡಂಪ್ಷನ್ ಅನ್ನ ಡಿವಿಸಿಬಲ್ ಪ್ರಾಫಿಟ್ಸ್ ಇಂದ ಮಾಡೋದಾದ್ರೆ. ಸೊ ಯಾವ್ದು ಬರುತ್ತೆ ಈ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟಿಗೆ, ಅಥವಾ ನಾವು ಯಾವ್ದನ್ನ ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಕರಿತೀವಿ ಅಂದ್ರೆ, if the redemption of preference shares is made out of divisible profits, entry for transferring amount from divisible profit to capital redemption reserve account should be shown. ಅದಕ್ಕೆ ನಾವು ಎಂಟ್ರಿಯನ್ನ ಪಾಸ್ ಮಾಡಬೇಕು. ಇದಕ್ಕೂ ಮೊದಲು ನಾವು ಏನನ್ನು ತಿಳ್ಕೋಬೇಕು ಅಂದ್ರೆ ಡಿವಿಸಿಬಲ್ ಪ್ರಾಫಿಟ್ಸ್ ಅಂತಂದ್ರೆ ಏನು? ಸೊ ಡಿವಿಸಿಬಲ್ ಪ್ರಾಫಿಟ್ಸ್ ಇನ್ಕ್ಲೂಡ್ ದ ಫಾಲೋಯಿಂಗ್. ಏನೇನು ಬರುತ್ತೆ ಅದರಲ್ಲಿ? ಒಂದು, ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ನಾವೇನೆಲ್ಲ ತೋರಿಸ್ತೀವಿ, ಏನೇನು ಉಳಿದಿರುವಂತಹ ಪ್ರಾಫಿಟ್ಸ್ ಅನ್ನ ಯಾವ ರೀತಿ ಅಪೋರ್ಷನ್ ಮಾಡ್ತೀವಿ, ರಿಸರ್ವ್ಸ್ಗೆ ಎಷ್ಟು, ಪ್ರಾವಿಷನ್ಸಿಗೆ ಎಷ್ಟು,
ಡಿವಿಡೆನ್ಸ್ಗೆ ಎಷ್ಟು ಆ ಥರ ಅಪೋರ್ಷನ್ ಮಾಡಿದಾಗ ಅದರಲ್ಲಿ ಇರುವಂತಹ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ಕೂಡ ನಾವು ಡಿವಿಸಿಬಲ್ ಪ್ರಾಫಿಟ್ ಅಂತ ಕರಿತೀವಿ. ಮತ್ತೆ ರಿಸರ್ವ್ ಫಂಡ್ ಅಥವಾ ಜನರಲ್ ರಿಸರ್ವ್ ಕೂಡ ಡಿವಿಸಿಬಲ್ ಪ್ರಾಫಿಟ್ಸೇ. ಡಿವಿಡೆಂಟ್ ಈಕ್ವಲೈಸೇಷನ್ ಫಂಡ್ ಇರುತ್ತೆ ನಮಗೆ ಪೇ ಅಂಡ್ ಅಪ್ರೋಪ್ರಿಯೇಷನ್ ಅಲ್ಲಿ, ಅದು ಕೂಡ ಡಿವಿಸಿಬಲ್ ಪ್ರಾಫಿಟ್. ಸಿಂಕಿಂಗ್ ಫಂಡ್ ಫಾರ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಆರ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್ ಅಂತಾನೆ ಇರುತ್ತೆ, ಅದು ಕೂಡ ಡಿವಿಸಿಬಲ್ ಪ್ರಾಫಿಟ್. ಇನ್ಶೂರೆನ್ಸ್ ಫಂಡ್ ಇಸ್ ಆಲ್ಸೋ ಡಿವಿಸಿಬಲ್ ಪ್ರಾಫಿಟ್. ವರ್ಕ್ಮೆನ್ ಕಾಂಪನ್ಸೇಷನ್ ಫಂಡ್, ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ರಿಸರ್ವ್, ಟ್ಯಾಕ್ಸೇಷನ್ ರಿಸರ್ವ್ ಅಥವಾ ಎನಿ ಅದರ್ ರೆವೆನ್ಯೂ ರಿಸರ್ವ್, ಇದೆಲ್ಲ ಕೂಡ ಏನಾಗುತ್ತೆ ನಿಮಗೆ ಡಿವಿಸಿಬಲ್ ಪ್ರಾಫಿಟ್ಸ್ ಆಗುತ್ತೆ. ಸೊ ವಾಟ್ ಆಲ್ ಆರ್ ಡಿವಿಸಿಬಲ್ ಪ್ರಾಫಿಟ್ಸ್ ಅಂತಂದ್ರೆ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ರಿಸರ್ವ್ ಫಂಡ್ ಆರ್ ಜನರಲ್ ರಿಸರ್ವ್, ಡಿವಿಡೆಂಟ್ ಈಕ್ವಲೈಸೇಷನ್ ಫಂಡ್, sinking fund for redemption of debentures or debenture redemption fund account, insurance fund, workmen compensation fund, investment fluctuation reserve, taxation reserve, and any other kind of a revenue reserve. ಇದೆಲ್ಲ ಕೂಡ ಡಿವಿಸಿಬಲ್ ಪ್ರಾಫಿಟ್ಸ್. ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇದರಲ್ಲಿ ಯಾವುದಾದ್ರೂ ಒಂದು ಅಕೌಂಟ್ ಇಂದ ಅಮೌಂಟ್ ಅನ್ನ ತೆಗೆದು ಪ್ರಿಫರೆನ್ಸ್ ಶೇರ್ಸ್ ಅನ್ನ ರೆಡೀಮ್ ಮಾಡಿದ್ರೆ ಆಗ ಅದನ್ನ ನಾವು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಲ್ಲದೆ ಇರೋದು ಯಾವುದು? ದ ಫಾಲೋಯಿಂಗ್ ಆರ್ ಹವೆವರ್ ನಾಟ್ ಡಿವಿಸಿಬಲ್ ಪ್ರಾಫಿಟ್ಸ್ ಅಂಡ್ ಹೆನ್ಸ್ ಮಸ್ಟ್ ನಾಟ್ ಬಿ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್. ಇದರಲ್ಲಿ ಏನೇನು ಬರುತ್ತೆ ಹಾಗಾದ್ರೆ ನೋಡೋಣ. ದೇರ್ ಆರ್ 5 ಥಿಂಗ್ಸ್. ಸೆಕ್ಯೂರಿಟೀಸ್ ಪ್ರೀಮಿಯಂ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಂದ್ರೆ ಹೇಳಿದೀನಿ ನಿಮ್ಗೆ, ಯಾವಾಗ ಬರುತ್ತೆ ಸೆಕ್ಯೂರಿಟೀಸ್ ಪ್ರೀಮಿಯಂ? ವೆನ್ ದ ಕಂಪನಿ ಮೇಕ್ಸ್ ಅ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಅನ್ನ ಯಾವ ರೀತಿ ಮಾಡಬೇಕು? ಅಟ್ ಪ್ರೀಮಿಯಂ ಮಾಡಬೇಕು. ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಅನ್ನ ಪ್ರೀಮಿಯಂಗೆ ಮಾಡಿದಾಗ ಎಷ್ಟು ಪ್ರೀಮಿಯಂ ಅಮೌಂಟ್ ಇರುತ್ತೆ? ಪ್ರೀಮಿಯಂ ಅಂದ್ರೆ ಎಷ್ಟು? ಏನು ಫೇಸ್ ವ್ಯಾಲ್ಯೂಕ್ಕಿಂತ ಇಶ್ಯೂ ವ್ಯಾಲ್ಯೂ ಜಾಸ್ತಿ ಇದ್ದಾಗ, ಫಾರ್ ಎಕ್ಸಾಂಪಲ್ ಫೇಸ್ ವ್ಯಾಲ್ಯೂ 100 ಇದ್ದು ಇಶ್ಯೂ ಪ್ರೈಸ್ 120 ಆಗಿದ್ರೆ ಆ ಡಿಫರೆನ್ಸ್ ಅಮೌಂಟ್ 20 ರುಪೀಸ್ ಅನ್ನ ನಾವು ಪ್ರೀಮಿಯಂ ಅಂತ ಕರಿತೀವಿ. ಆ ಪ್ರೀಮಿಯಂ ಅಮೌಂಟ್ ಅನ್ನ ನಾವು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಂತ ಕರಿತೀವಿ. ಈ ಸೆಕ್ಯೂರಿಟೀಸ್ ಪ್ರೀಮಿಯಂ ಡಿವಿಸಿಬಲ್ ಪ್ರಾಫಿಟ್ಸ್ ಅಲ್ಲ. ಸೊ ರಿಡಂಪ್ಷನ್ ಇನ್ ಕೇಸ್ ಏನಾದ್ರೂ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ಲಿ ಮಾಡಿದ್ರೆ ಅದನ್ನ ನೀವು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಗೆ ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಂದ್ರೆ ಕಂಪನಿ ರಿಜಿಸ್ಟ್ರೇಷನ್ಗೆ ಮೊದಲು ಮಾಡಿರುವಂತಹ ಪ್ರಾಫಿಟ್ಸ್ ಅನ್ನ ಅದನ್ನ ಕೂಡ ನಾವು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಗೆ ತಗೋಬಾರ್ದು. ಮತ್ತೆ ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್. ಏನು ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ ಅಂತಂದ್ರೆ ದಿಸ್ ಇಸ್ ಕ್ರಿಯೇಟೆಡ್ ಔಟ್ ಆಫ್ ಡೆವಲಪ್ಮೆಂಟ್ ರಿಬೇಟ್. ಇಟ್ ಈಸ್ ಅ ಕೈಂಡ್ ಲೈಕ್ ಸ್ಪೆಷಲ್ ಅಲೋವೆನ್ಸ್. ಇದನ್ನ ಯಾರು ಕೊಡ್ತಾರೆ ಅಂದ್ರೆ ವಿಚ್ ವಿಲ್ ಬಿ ಗಿವನ್ ಬೈ ದ ಗವರ್ನಮೆಂಟ್. ಈ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಎಕ್ಸ್ಟೆಂಡ್ಸ್ ಇನ್ ಡೈರೆಕ್ಟ್ ಟ್ಯಾಕ್ಸಸ್ ಟು ಎನ್ಕರೇಜ್ ಇನ್ವೆಸ್ಟ್ಮೆಂಟ್. ಮತ್ತೆ ಇಟ್ ಇಸ್ ಟ್ರೀಟೆಡ್ ಆಸ್ ಅ ಫಸ್ಟ್ ಚಾರ್ಜ್ಡ್ ಆನ್ ಪ್ರಾಫಿಟ್ಸ್ ಆಫ್ಟರ್ ಡಿಪ್ರಿಸಿಯೇಷನ್. ಇದು ಗೌರ್ನಮೆಂಟ್ ಕೊಡುವಂತಹ ಒಂದು ಗೌರ್ಮೆಂಟ್ ಏನ್ ಮಾಡುತ್ತೆ, ದೇ ವಿಲ್ ಎಕ್ಸ್ಟೆಂಡ್ ಇನ್ ದ ಡೈರೆಕ್ಟ್ ಟ್ಯಾಕ್ಸಸ್. ಇದು ಅವ್ರಿಗೆ ಒಂದು ಲೈಕ್ ಎನ್ಕರೇಜ್ ಮಾಡೋದಕ್ಕೆ, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಡಿಪ್ರಿಸಿಯೇಷನ್ ಅನ್ನ ಓವರ್ಕಮ್ ಮಾಡೋದಕ್ಕಾಗಿರ್ಬೋದು, ಇಂಥ ಒಂದು ಫಂಡ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ. ಇನ್ ಕೇಸ್ ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ ಅಲ್ಲಿ ಏನಾದ್ರೂ ಅಮೌಂಟ್ ಇದ್ರೆ ಅದನ್ನು ಕೂಡ ನಾವು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಂತ ಕನ್ಸಿಡರ್ ಮಾಡಬಾರ್ದು. ಮತ್ತೆ ಕ್ಯಾಪಿಟಲ್ ರಿಸರ್ವ್ ಅಷ್ಟೇ. ಕ್ಯಾಪಿಟಲ್ ರಿಸರ್ವ್ಗೆ ಅಂತ ಅಮೌಂಟ್ ಇಟ್ಟಿದ್ರೆ ಆ ಒಂದು ಫಂಡ್ ಕೂಡ ಇದಕ್ಕೆ ಬರೋದಿಲ್ಲ. ಅಂಡ್ ಬ್ಯಾಲೆನ್ಸ್ ಆಫ್ ಫರ್ಫಿಟೆಡ್ ಶೇರ್ಸ್ ಅಕೌಂಟ್, ಕ್ಯಾನ್ಸಲೇಷನ್ ಆದಾಗ ಶೇರ್ಸ್ ಆಗ ಏನ್ ಸಿಕ್ಕಿರುತ್ತೆ ನಮ್ಗೆ ಬ್ಯಾಲೆನ್ಸ್ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಇಂದ, ಆ ಅಮೌಂಟ್ ಇಂದ ಕೂಡ ಇದನ್ನ ಪೇ ಮಾಡಬಾರ್ದು. ಅದನ್ನ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಂತ ಕನ್ಸಿಡರ್ ಮಾಡಬಾರ್ದು. ದೀಸ್ ಆರ್ ದ 5 ಥಿಂಗ್ಸ್ ವಿ ಶುಡ್ ನಾಟ್ ಬಿ ಕನ್ಸಿಡರ್. ಅದರಲ್ಲಿ ಯಾವ್ಯಾವುದು? ಸೆಕ್ಯೂರಿಟೀಸ್ ಪ್ರೀಮಿಯಂ, ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್, ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್ ಮತ್ತೆ ಬ್ಯಾಲೆನ್ಸ್ ಆಫ್ ಫರ್ಫಿಟೆಡ್ ಶೇರ್ಸ್ ಅಕೌಂಟ್. ಯಾವ್ಯಾವ್ದನ್ನ ಕನ್ಸಿಡರ್ ಮಾಡಬೇಕು? ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ರಿಸರ್ವ್ ಫಂಡ್, ಜನರಲ್ ರಿಸರ್ವ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್, sinking fund for redemption of debentures or debenture redemption fund account, insurance fund, workmen's compensation fund, investment fluctuation reserve, taxation reserve, and any other revenue reserve. ಇದಕ್ಕೆ ಏನು ಎಂಟ್ರಿ ಪಾಸ್ ಮಾಡಬೇಕು ನಾವು? ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಮಸ್ಟ್ ಬಿ ಟು ದ ಎಕ್ಸ್ಟೆಂಟ್ ಆಫ್ ದ ಫೇಸ್ ವ್ಯಾಲ್ಯೂ ಆಫ್ ದ ಪ್ರಿಫರೆನ್ಸ್ ಶೇರ್ಸ್ ಬೀಂಗ್ ರಿಡೀಮ್ಡ್. ಎಂಟ್ರಿ ಏನು ಅಂದ್ರೆ ಕನ್ಸರ್ನ್ಡ್ ಡಿವಿಸಿಬಲ್ ಪ್ರಾಫಿಟ್ ಅಕೌಂಟ್ ಡೆಬಿಟೆಡ್ ಟು capital redemption reserve account. So what should be the entry? Concerned divisible profit account debited to capital redemption reserve account.
Usually transfer to capital redemption reserve account will be out of credit balance of profit and loss account. If the amount is insufficient, other divisible profits can be used. However, there is no specific order in which divisible profits must be used to transfer to capital redemption reserve. On the basis of the information available, the transfer can be sequenced. ಯಾವುದೇ ಆರ್ಡರ್ ಇಲ್ಲ. ನಾವು ರೀಪೇ ಮಾಡಬೇಕಾದ್ರೆ ಫಸ್ಟ್ ಇದೇ ಫಂಡಿಂದ ಮಾಡಬೇಕು, ಆಮೇಲೆ ಈ ಫಂಡಿಂದ ಮಾಡಬೇಕು ಅನ್ನೋ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಯಾವುದರಿಂದ ಕೊಡೋದಕ್ಕೆ ಸಾಧ್ಯನೋ ಅದರಿಂದ ವಿತೌಟ್ ಎನಿ ಸೀಕ್ವೆನ್ಸ್ ದೇ ಕೆನ್ ಪೇ. ಸೊ ಎಂಟ್ರಿ ವಿಲ್ ಬಿ ಸಿಂಪಲ್. ಕನ್ಸರ್ನ್ಡ್ ಡಿವಿಸಿಬಲ್ ಪ್ರಾಫಿಟ್ ಅಕೌಂಟ್, ಯಾವ್ಯಾವುದು ಡಿವಿಸಿಬಲ್ ಪ್ರಾಫಿಟ್ ಅಕೌಂಟ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಡೆಬಿಟ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್. ನೋಡಿ ಇದೆಲ್ಲ ನಿಮಗೆ ಏನಾಗುತ್ತೆ, ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ಗೆ ಬರುವಂತಹ ಡಿವಿಸಿಬಲ್ ಪ್ರಾಫಿಟ್. ಇವಿಷ್ಟರಲ್ಲಿ ಯಾವುದರಿಂದ ಬೇಕಾದರೂ ಪೇ ಮಾಡ್ಬೋದು. ಯಾವುದೇ ಆರ್ಡರ್ ಇದೇ ಆರ್ಡರ್ ಬರಬೇಕು ಅಂತೇನಿಲ್ಲ. ಯೂಶಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಅದರಲ್ಲೇ ಪೇ ಆದರೆ ಅದರಲ್ಲಿ ಆಗುತ್ತೆ. ಬ್ಯಾಲೆನ್ಸ್ ಇನ್ನೇನಾದ್ರೂ ಇನ್ನು ಯಾವ ಫಂಡ್ ಇರುತ್ತೋ ಆ ಫಂಡಿಂದ ಪೇಮೆಂಟ್ ಅನ್ನ ಮಾಡ್ತಾರೆ.